ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಹರನ್ ಯೂಟ್ಯೂಬ್ ಚಾನಲ್. ಇವೆಲ್ಲ ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ಸು ಫುಲ್ ಹಬ್ಬ ಅಂದರೆ ಫುಲ್ ಹಬ್ಬ ಮಾಡ್ತಾರೆ. ಇನ್ನು ಗೌರಿ ಗಣೇಶ ಹಬ್ಬ, ದಸರಾ, ದೀಪಾವಳಿ ಇನ್ನೂ ಒಂದು ತಿಂಗಳು ಬ್ಯಾಲೆನ್ಸ್ ಇದೆ. ಈಗಲೇ ಫುಲ್ಲು ಭರ್ಜರಿ ಹಬ್ಬ ಮಾಡ್ತಾರೆ. ಎಲ್ರಿಗೂ ಗೊತ್ತಿರಬೇಕು, ರಾಪಿಡೋ ಕಂಪ್ನಿಯವರು ಕೂಡ ಏನು ನೋಟಿಫಿಕೇಶನ್ ತೋರಿಸಿದ್ದೇನೆ. ಒಂದು ವಾರಕ್ಕೆ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅತಿ ಹೆಚ್ಚು ಈ ಬೆಂಗಳೂರಲ್ಲಿ ಸಂಪಾದನೆ ಮಾಡಿದರೆ 24,000, 23,000, 22,000. ಇದನ್ನ ನೋಡಿ ನೋಡಿ ಎಲ್ಲ ಆ ಕಾಡಕ್ಕೆ ಇಳಿದ್ಬಿಟ್ಟಿದ್ದಾರೆ. ಬೈಕ್ ಟ್ಯಾಕ್ಸಿ ರೈಡರ್ಸು ಫುಲ್ ಹೊಡಿತಾ ಇದ್ದಾರೆ. ಗೊತ್ತಿರಿ ಎಲ್ಲ 50% ಸರ್ಜ್ ಬೇರೆ ಎಕ್ಸ್ಟ್ರಾ ಎವ್ರಿ ಆರ್ಡ್ರು ಬೆಳಿಗ್ಗೆಯಿಂದ ನೈಟ್ ಏನು 24/7 50% ಎಕ್ಸ್ಟ್ರಾ ಬೇರೆ ಅಮೌಂಟ್ ಬರ್ತಾ ಇದೆ. ಒಳ್ಳೆ ಸರ್ಜು 12 ಅವರ್ 15 ಅವರ್ ಮಾಡೋ ಕೆಲಸ 3 ಅವರ್ 4 ಅವರ್ ಹೊಡೆದು ಬಿಸಾಡ್ತಾ ಇದ್ದಾರೆ ಟಾರ್ಗೆಟ್ಗಳನ್ನ. ಮಾಡಿ ಏನು ಮಾಡೋಕ್ಕಾಗಲ್ಲ. ಒಳ್ಳೆ ಆಫರ್ ಕೊಟ್ಟಾನೆ ಹೊಡಿತಿದ್ದೀರಾ. ಆರ್ ಟಿ ಓದರ್ ಕೈ ತಗ್ಲಾಕೊಂಡ್ರೆ ಅವರಂತೂ ಹಬ್ಬ ಮಾಡೋದು ಗ್ಯಾರಂಟಿ, ನಿಮಗೆ ಮಿಸ್ಸೇ ಇಲ್ಲ. ಸದ್ಯಕ್ಕಂತೂ ಏನೋ ಆರ್ ಟಿ ಓದರ್ ಸ್ವಲ್ಪ ಹಿಡಿತಾ ಇಲ್ಲ, ಕಡಿಮೆ ಮಾಡಿದ್ದಾರೆ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸ್ ಹಿಡಿಯೋದು. ಹಂಗಾಗಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಫುಲ್ ಹಬ್ಬ ಮಾಡ್ತಾಯಿದ್ದಾರೆ. ಸಿಕ್ಕಿದ್ದೆ ಚಾನ್ಸು ಯಾಕೆ ಬಿಡಬೇಕು, ಮಾಡ್ಕೊಳ್ಳಿ ಬಿಡಿ, ಏನೂ ಮಾಡೋಕ್ಕಾಗಲ್ಲ. ಅವ್ರವ್ರ ಕಷ್ಟ ಇರುತ್ತೆ. ಎಲ್ಲರೂ ಕಳ್ತನ ಮಾಡ್ತಾಯಿಲ್ಲ, ಕೊಲೆ ಮಾಡ್ತಾಯಿಲ್ಲ, ನ್ಯಾಯವಾಗಿ ಸಂಪಾದನೆ ಮಾಡ್ಕೊಂಡು ತಿಂತಾ ಇರ್ತಾರೆ. ಮಾಡ್ಕೊಳ್ಳಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಆದರೂ ಇದನ್ನು ಕಂಡು ಕೆಲವರಿಗಂತೂ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಎಲ್ಲ ಕಡೆ ಉರಿ ಕಿತ್ಕೊತಾ ಇದೆ ಮೇಲೆ ಕೆಳಗೆ. ನಮಗೆ ಆಗ್ತಾಯಿಲ್ಲ ಸಂಪಾದನೆ. ಇಷ್ಟೊಂದು ಲಕ್ಷ ಬಂಡವಾಳ ಹಾಕಿ ಬೈಕಲ್ಲಿ ಹೊಡ್ಕೊಂಡು ಹೋಗ್ತಾರೆ. 30-40 ಸಾವಿರ ತಂದು ಇಷ್ಟೊಂದು ಅಂತ ಎಷ್ಟೋ ಜನ ಹೊಟ್ಟೆ ಹೊಡ್ಕೊತವ್ರೆ. ಏನು ಮಾಡೋಕ್ಕಾಗಲ್ಲ. ಈ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತಾರಲ್ಲ, ಹಂಗೆ ಟೈಮ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಯಾವಾಗ ಹೆಂಗೆ ಬರುತ್ತಾ ಹಂಗೆ ಅನುಭವಿಸ್ಲೇಬೇಕಾಗುತ್ತೆ. ಏನೇ ಆಗಲಿ ಒಟ್ಟಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಂತೂ ಇವಾಗ ಒಳ್ಳೆ ಆಫರ್ ಕೊಟ್ಬಿಟ್ಟಿದ್ದಾರೆ ರಾಪಿಡೋದವನು. ಗೊತ್ತಿರ್ಬೇಕು, ಯಾಕಂದರೆ ಸುಮಾರು ಜನ ಹುಡುಗರು ಮಾಡ್ತಾ ಇಲ್ಲ, ಬೈಕ್ ಟ್ಯಾಕ್ಸಿ ಹಿಡಿತಾರೆ ಅಂತ ಏನು ಮಾಡ್ಬಿಟ್ಟಾರೆ. ಪಾರ್ಟ್ ಟೈಮರ್ ಅಂತ ಕಂಪ್ಲೀಟ್ ಸ್ಟಾಪು. ಏನು ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ಪಿಕಪ್ ಮಾಡ್ಕೊಂಡು ಹೋಗೋರು, ಸಾಯಂಕಾಲ ಆಫೀಸಿಂದ ಮುಗಿಸ್ಕೊಂಬಂದಾಗ ರಾಪಿಡೋ ಬೈಕ್ ಟ್ಯಾಕ್ಸಿ ಪಿಕಪ್ ಮಾಡ್ಕೊಂಡು ಹೋಗೋರಲ್ಲ, ಇವರೆಲ್ಲ ಕಂಪ್ಲೀಟ್ ಸ್ಟಾಪ್ ಮಾಡಿದ್ದಾರೆ. ಇನ್ನು ಡ್ಯೂಟಿ ಮುಗಿಸ್ಕೊಂಬಂದು ಅವ್ರಿವರು ಸ್ವಲ್ಪ 1 ಅವರ್ 2 ಅವರ್ ಮಾಡ್ತಾ ಇದ್ರಲ್ಲ, ಇವರು ಮಾಡ್ತಾ ಇಲ್ಲ, ಎಲ್ಲ ಹಿಡಿತಾರೆ ಭಯ ಬಿದ್ದುಬಿಟ್ಟು. ಏನು ಫುಲ್ ಟೈಮ್ ಮಾಡ್ತಾ ಇದ್ರಲ್ಲ ಅವ್ರು ಮಾತ್ರವ ಸ್ವಲ್ಪ ಧೈರ್ಯವಾಗಿ ಹೊಡಿತಾ ಇದ್ದಾರೆ. ಎಲ್ಲೆಲ್ಲಿ ಹಿಡಿತಾರೆ ಆಟೋ ಹೋದವರು, ಏನೇನು ಪ್ರಾಬ್ಲಮ್ ಎಲ್ಲ ಗೊತ್ತಿರುತ್ತೆ. ಸಿಟಿ ಒಳಗಡೆ ನೋಡ್ಕೊಂಡಂತೂ ಎಚ್ಚರಿಕೆಯಿಂದ ಸಖತ್ತಾಗಿ ಹೊಡಿತಾ ಇದ್ದಾರೆ. ಅರ್ನಿಂಗ್ಸ್ ಮಾತ್ರವ. ಅದರಲ್ಲಿ ರಾಪಿಡೋದನ್ನು ಬೇರೆ ಸ್ವಲ್ಪ ಈ ಗೊತ್ತಲ್ಲ ಏನೇನು ಅಂತ ಪ್ರಮೋಷನ್ ಬೇರೆ ಮಾಡಿಸ್ತೇನೆ ಕೆಲವೊಂದು ಜನ ಹುಡುಗರ ಕೈಲಿ. ಇಷ್ಟು ಅರ್ನಿಂಗ್ಸ್ ಆಗ್ತಾಯಿದೆ, ಇದು ಫೇಕು ರಿಯಲ್ಲು ಒಂದು ಅರ್ಥ ಆಗ್ತಾ ಇಲ್ಲ. ಒಟ್ಟಾರೆ ಏನೋ ಸ್ಕ್ರೀನ್ ಮೇಲೆ ಆನ್ ಮಾಡಿದ್ರೆ ಸಾಕು ಬರ್ತಾ ಇದೆ. ರಾಪಿಡೋದಲ್ಲಿ ಅತಿ ಹೆಚ್ಚು ಈ ವಾರದ ಸಂಪಾದನೆ ಮಾಡಿದಂಥ ರೈಡರ್ಸ್ಗಳಂದ್ರೆ ವಾರ 4-5 ಜನ ಆಗ್ತಾನೆ. ಎಲ್ಲ 20,000 ಮೇಲೆ ಇರೋರೆ. ಅದು ಯಾವ ರೇಂಜಿಗೆ 20,000 ಒಂದು ವಾರ ಕೊಡ್ತಾ ಇರೋ ನಮಗಂತೂ ಅರ್ಥ ಆಗ್ತಾಯಿಲ್ಲ. ಡೈಲಿ ಎಷ್ಟು ಅರ್ನಿಂಗ್ಸು 4,000 4,500 ಹೆಂಗೆ ಆಗ್ತೈತೆ, ಏನು ಕತೆ, ಆರ್ಡ್ರ್ ಬರ್ತಾಯಿದೆ ಇಷ್ಟೊಂದು ಮಾಡೋಕ್ಕಾಗ್ತಾಯಿತ್ತೋ ಇದ್ರ ಬಗ್ಗೆ ಅಂತೂ ನಮಗಂತೂ ಗೊತ್ತಿಲ್ಲ. ಯಾಕೆಂದರೆ ಮಾಡ್ತಿರೋರಿಗೆ ನಿಮಗೆ ಅಷ್ಟೇ ಗೊತ್ತು. ಅವ್ರು ತೋರಿಸ್ತಾ ಇದ್ದಾನೆ, ನಾವು ನೋಡ್ತಿದ್ದೀವಿ, ಅಷ್ಟೇ ಆಗ್ಬಿಟ್ಟಿದೆ. ಬಟ್ ಯಾರಾದರೂ ಮಾಡ್ತಾಯಿದ್ರೆ ಅರ್ನಿಂಗ್ಸ್ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಎಷ್ಟು ಆಗ್ತಾಯಿದೆ ಅಂತ ನಾವು ಕೂಡ ಕೇಳ್ಕೊಡ್ತೀವಿ, ನೋಡೋಣ. ಏಕೆಂದರೆ ರಾಪಿಡೋ ಬೈಕ್ ಟ್ಯಾಕ್ಸಿ ಹಿಸ್ಟ್ರಿಲಿ ಈ ಥರ ಸಂಪಾದನೆ ನಾವು ನೋಡಿಲ್ಲ, ಕೇಳೂ ಇಲ್ಲ. ಯಾಕೆಂದರೆ 10 ಇಯರ್ಸ್ ಆಯಿತು ನಮ್ಮದು ಅಕೌಂಟ್ ಓಪನ್ ಆಗಿ. ಮ್ಯಾಕ್ಸಿಮಮ್ ಒನ್ ಡೇಗೆ 2,000 2,500 ಹೊಡೆದಿದ್ದೀವಿ, ಇಲ್ಲ ಅಂತ ಹೇಳ್ತಾರೆ ನಾವು. ಬಟ್ 4,000 4,500 ಅಂದರೆ ರಾಪಿಡೋ ಬೈಕ್ ಟ್ಯಾಕ್ಸಿ ಹಿಸ್ಟ್ರಿಲಿ ಇವತ್ತಿನವರೆಗೂ ನಾವು ಕೇಳಿಲ್ಲ, ನೋಡಿಲ್ಲ. ಫಸ್ಟ್ ಟೈಮ್ ಇವಾಗ ನೋಡ್ತಾ ಇದ್ದೀವಿ. ಏಕೆಂದರೆ 50% ಅಮೌಂಟ್ ಎಕ್ಸ್ಟ್ರಾ ಪ್ಲಸ್ ಅದಕ್ಕೆ ರೈಡರ್ ಸಿಕ್ಕಿಲ್ಲ ಅಂದರೆ ಸರ್ಜ್ ಬೇರೆ ಆಗ್ತಾರೆ ಕಸ್ಟಮರ್ಗಳು. ನಿಯರೆಸ್ಟ್ ಪಿಕಪ್ಪು, ನಿಯರೆಸ್ಟ್ ಡ್ರಾಪು. ಒಂದು 100-200 ಮೀಟ್ರ್ ಪಿಕಪ್ ಇರುತ್ತೆ, 1 ನಿಮಿಷದಲ್ಲಿ ಪಿಕಪ್ ಮಾಡ್ತೀರಾ. ಅಲ್ಲಿಂದ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಡ್ರಾಪು 60 ರೂಪಾಯಿ 70 ರೂಪಾಯಿ. 5 ನಿಮಿಷಕ್ಕೆ ಡ್ರಾಪು 5-6 ನಿಮಿಷದಲ್ಲಿ 60-70 ರೂಪಾಯಿ. ಅಲ್ಲಿ ನಿಮಿಷಕ್ಕೆ 1 ಅವರಿಗೆ ಒಂದು 5-6 ಹೊಡ್ರೆ ಎಷ್ಟಾಯ್ತು? ಅವರಿಗೆ 300 400 ರೂಪಾಯಿ. 5 ಅವರ್ ಮಾಡ್ಕೊಂಡ್ರೆ ಸಾಕು 2,000 ರೂಪಾಯಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟೋ ಜನ ನಾನು ವಿಡಿಯೋ ಕೂಡ ಮಾಡಾಕ್ತಿದ್ದಾರೆ, ನೋಡ್ತಾ ಇದ್ದೀನಿ. ಚಿಂದಿ ಉಡಾಯಿಸ್ತಿದ್ದಾರೆ ನಿಜವಾಗ್ಲೂ. ಯಾರೋ ಒಬ್ಬ ಇವತ್ತು ಲೈವಾಗೆ ವಿಡಿಯೋ ಮಾಡಿದ್ದ, ಜಸ್ಟ್ 4 ಅವರ್ ಡ್ಯೂಟಿ ಮಾಡಿದೆ 1,200 ರೂಪಾಯಿ ಆಯಿತು, ಸಾಕು ನನ್ನ ಟಾರ್ಗೆಟ್ ಮುಗೀತು, ಹೋಗ್ತಾ ಇದ್ದೀನಿ, ಜಾಸ್ತಿ ವ್ಯಾಸೆ ಬೇಡ ಅಂತವ. ಅದು ಕಮೆಂಟ್ ಬಾಕ್ಸ್ಗಳಂತೂ ಸಿಕ್ಕಾಬಟ್ಟೆ ಯಾರ್ಯಾರೋ ನೆಗೆಟಿವ್ ಆಗಿ ಹಾಕ್ಸಿದ್ರು. ಯಾರು ಸಿಕ್ಕಿರೋ ಒಂದು ಗಾಡಿ ನಂಬರು ಫೋಟೋ ಹೊಡೆದು ಕಳಿಸಿ ಆರ್ ಟಿ ಓದರಿಗೆ ಕೊಡ್ತೀನಿ, ಕಂಪ್ಲೇಂಟ್ ಕೊಡಿಸ್ತೀನಿ, ಬೈಕ್ ಸೀಸ್ ಮಾಡಿಸ್ತೀನಿ ಅಂತ ಏನೇನೋ ಹೇಳ್ತಾ ಇದ್ರು. ಇದೆಲ್ಲ ಎಷ್ಟು ನಿಜನೋ ಎಷ್ಟು ಸುಳ್ಳು ಗೊತ್ತಿಲ್ಲ. ಒಟ್ಟಿನಲ್ಲಿ ಹುಡುಗರು ಮಾಡ್ತಾ ಇರೋದಂತೂ ನಿಜ ಡ್ಯೂಟಿನ ನಾವು ನೋಡ್ತಾ ಇರ್ತೀವಲ್ಲ ಸಿಟಿಲಿ. ಇವಾಗ ಮತ್ತೆ ನಾರ್ಮಲ್ ಆಗೋಗ್ಬಿಡ್ತು ಬೈಕ್ ಟ್ಯಾಕ್ಸಿ. ಏನು ಸ್ಟಾರ್ಟಿಂಗ್ ಆಗಸ್ಟ್ 5ನೇ ತಾರೀಕಿಂದ ಒಂದು 2-3 ದಿನ ಹಿಡಿದ್ರಲ್ವಾ, ಅವಾಗ ಮಾತ್ರ ಸ್ವಲ್ಪ ಸ್ಟಾಪ್ ಮಾಡಿದ್ರು ಹುಡುಗರು. ಒಂದು 10% ಮಾಡ್ತಾಯಿದ್ರು. ಬಟ್ ಈಗ ಮತ್ತೆ ಆಲ್ಮೋಸ್ಟ್ 70% ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ಈಗ 100ಕ್ಕೆ 70%, ಒಂದು 30% ಪಾರ್ಟ್ ಟೈಮ್ ಅವರು ಸ್ಟಾಪ್ ಮಾಡಿದ್ರಿಂದ ಒಂದು 30% ಕಡಿಮೆ ಆಗಿದೆ. ಇನ್ನು 70% ಅಂತ ಕಂಪಲ್ಸರಿ ಮಾಡ್ತಾಯಿದ್ದಾರೆ. ಈಗ ಮುಂಚೆ ಹೆಂಗಿತ್ತು ಆರ್ಡ್ರು, ವಿತಿನ್ ಸೆಕೆಂಡಿಗೆ ಹೆಂಗೆ ಪಟ್ ಅಂತ ಹೊಡಿತಾ ಇದ್ರು ಅಷ್ಟೇ. ರಿಂಗ್ ಆಗುತ್ತೆ, ಕೈ ಸಿಗಲ್ಲ, ಆ ರೇಂಜಿಗೆ ಹೊಡಿತಾ ಇದ್ದಾರೆ. ನಾನು ಆವಾಗ ಆನ್ ಮಾಡಿ ನೋಡ್ತೀನಿ, ಚೆಕ್ ಮಾಡ್ತೀನಿ ರೈಡರ್ಗಳು ಆರ್ಡ್ರ್ ಎತ್ಕೊತಿದ್ದಾರೆ ಇಲ್ವಂತವ. ಬಟ್ ಯಾವ ಆರ್ಡ್ರ್ ಮಿಸ್ ಆಗ್ತಾ ಇಲ್ಲ, ಒಂದೇ ಒಂದು ಸಿಂಗಲ್ ಆರ್ಡ್ರ್ ಮಿಸ್ ಆಗ್ತಾ ಇಲ್ಲ. ಎಲ್ಲ ಆರ್ಡ್ರ್ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ಎಲ್ಲ ಡೆಲಿವರಿ ಆಗ್ತಾಯಿದೆ. ಅಲ್ಲಿಗೆ ನಾರ್ಮಲ್ ಸ್ಥಿತಿಗೆ ಬೈಕ್ ಟ್ಯಾಕ್ಸಿ ರನ್ ಆಗ್ತಾಯಿದೆ ಅಂತ ಅರ್ಥ ಆಯಿತು. ಬಟ್ ಹಿಡಿತಾ ಇದ್ದಾರೆ ಇಲ್ವ ಅನ್ನೋದು
ನಮಗಂತೂ ಗೊತ್ತಿಲ್ಲ. ಆದರೂ ಭಯ ಇದ್ದೇ ಇರುತ್ತಲ್ವ, ಯಾವ ಜಾಗದಲ್ಲಿ ಯಾವ ಟೈಮಲ್ಲಿ ಹಿಡಿತಾರೆ, ಯಾವ ಟೈಮಲ್ಲಿ ನಿಮ್ಮ ಬೈಕ್ ಸೀಸ್ ಆಗುತ್ತೆ, ಅದು ಹೇಳೋಕ್ಕಾಗಲ್ಲ. ಆರ್ ಟಿ ಓದವ್ರು ಎಲ್ಲಿ ಇರ್ತಾರೆ ಅಂತಲೂ ಗೊತ್ತಿಲ್ಲ. ಬಟ್ ಏನೋ ಒಂದು ಧೈರ್ಯ, ಆಟೋದವ್ರು ಏನು ಕೇಳ್ತಾ ಇಲ್ವಲ್ಲ ಅನ್ನೋ ಒಂದು ಧೈರ್ಯ ನಿಮಗೆ ಬಂದಿದೆ ಇವಾಗ. ಯಾಕಂದರೆ ಕೇಳೋಂಗಿಲ್ಲ ಅವರು ಅಂತವ. ನಮ್ಮ ಕರ್ನಾಟಕ ಪೊಲೀಸ್ ಬೇರೆ ಸ್ವಲ್ಪ ವಾರ್ನಿಂಗ್ ಕೊಟ್ಟ ಮೇಲೆ ಅವ್ರು ಯಾರು ಕೇಳ್ತಾ ಇಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ರು. ಯಾರೋ ಇಲ್ಲೊಬ್ರು ಸ್ವಲ್ಪ ವೀಡಿಯೋಗಳು ಮಾಡಿ ಆಗ್ತಾ ಇರ್ತಾರೆ. ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದಾರೆ, ಆರ್ ಟಿ ಓ ಗಾಡಿ ನಂಬರ್ ಕಳಿಸಿ ಶೇರ್ ಮಾಡಿ ಗಾಡಿ ಸೀಸ್ ಆಗಲಿ, ಈ ಥರ ಕೆಲವೊಬ್ರು ವೀಡಿಯೋಗಳು ಮಾಡಿ ಕಳಿಸ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ ನಾವು. ಒಟ್ಟಾರೆ ಹೇಳ್ಬೇಕಾದ್ರೆ ಬೈಕ್ ಟ್ಯಾಕ್ಸಿ ಅಂತೂ ಇವಾಗ ಸುಮಾರು ಜನ ಮತ್ತೆ ನಾರ್ಮಲ್ ಸಿಟಿ ಮಾಡ್ತಾ ಇದ್ದಾರೆ. ಹಂಗೆ ಬಂದಿದೆ. 50% ಸರ್ಜ್ ಬರ್ತಾ ಇದೆ. ಎಷ್ಟು ದಿವಸ ಬರುತ್ತೆ ಅಂತ ಗೊತ್ತಿಲ್ಲ. ಏನಾದ್ರು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಕ್ಲಿಯರ್ ಆಗೋವರೆಗೂ ಇದೇ ಥರ 50% ಎಕ್ಸ್ಟ್ರಾ ಇರುತ್ತೋ ಇಲ್ಲ ಏನಾದ್ರು ಟೆಂಪ್ರವರಿ ಏನಾದ್ರು ಕೊಟ್ಟಿದ್ದಾನೋ ಒಂದು ಗೊತ್ತಾಗ್ತಿಲ್ಲ. ಒಟ್ಟೆ ಕಂಪ್ನಿಯಿಂದ ಏನು ಕೊಡ್ತಾ ಇಲ್ಲ, ಕಸ್ಟಮರ್ ಹತ್ರ ತಗೊತಾ ಇದ್ದಾರೆ ಅಷ್ಟೇ ಬಿಡಿ. ರೈಡರ್ ಸಿಗ್ತಾ ಇಲ್ಲ ಅಂತ ಏನು ಮಾಡಿದ್ದೀನಿ, ಕಸ್ಟಮರ್ಗೆ ಡಿಮ್ಯಾಂಡ್ ಇಟ್ಬಿಟ್ಟಿದ್ದೀನಿ. ಇವಾಗ ಕಸ್ಟಮರ್ ಹೋಗ್ಲೇಬೇಕಲ್ವ, ಅನಿವಾರ್ಯ, ಆಫೀಸ್ಗೆ ಹೋಗ್ಲೇಬೇಕು, ಬರಲೇಬೇಕು. ಹಾಗಾಗಿ 20 ಅಲ್ಲ 30 ಅಲ್ಲ 50 ರೂಪಾಯಿ ಎಕ್ಸ್ಟ್ರಾ ಅದನ್ನು ಕೊಟ್ಟು ಹೋಗ್ತಾರೆ. ಆ ಥರ ಸಿಚುವೇಶನ್ ಇದೆ. ಯಾಕೆಂದರೆ ಎಲ್ಲ ಕಡೆನೂ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಇರಲ್ವಲ್ಲ. ಈಗ ಮೆಟ್ರೋ ಬಸ್ಸು, BMTC ಬಸ್ಗಳೆಲ್ಲ ಅವ್ರ ಮನೆ ಮುಂದಕ್ಕೆ ಹೋಗಲ್ಲ. ಕೆಲವೊಂದು ಟೈಮಲ್ಲಿ ಆಟೋ ಕ್ಯಾಬು ಸಿಕ್ಕಲ್ಲ. ಪೀಕ್ ಅವರಲ್ಲಿ ನಿಮಗೆ ಗೊತ್ತಿರಬೇಕು, ನಾವು ಎಷ್ಟೋ ಸಲ ಬುಕ್ ಮಾಡಿ ನೋಡ್ತಿದ್ದೀವಿ, ಯಾವುದೇ ಕಾರಣಕ್ಕೂ ಸಿಗ್ತಾ ಇಲ್ಲ ಆಟೋಗಳು ಕ್ಯಾಬ್ಗಳು. ಸುಮಾರು ಹೊತ್ತು ವೆಯ್ಟ್ ಮಾಡಬೇಕು. ಈಗ ಇದರಲ್ಲಿ ಬೈಕ್ ಟ್ಯಾಕ್ಸಿ ಒಂದೇ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಾಗಿ ಬೇಗ ಪಿಕಪ್ ಡ್ರಾಪ್ ಆಗೋದು ಇದೊಂದೇ. ಒಂದು 10-20 ರೂಪಾಯಿ ಎಕ್ಸ್ಟ್ರಾ ಟಿಪ್ಸ್ ಕೊಟ್ಬಿಟ್ರೆ ಈಗ ಪರವಾಗಿಲ್ಲ. 2 ಕಿಲೋಮೀಟರ್ ದೂರ ಇದ್ರೂ ಪಿಕಪ್ ಬಂದುಬಿಡ್ತಾರೆ ರೈಡರ್ಗಳು. ನಮ್ಮ ರೈಡರ್ ಅದಕ್ಕಾರೆಲ್ಲ ಏನಿಲ್ಲ, ಮೋಸ ಇಲ್ಲ. 10-20 ರೂಪಾಯಿ ಟಿಪ್ಸ್ ಕೊಟ್ಟರೆ 2 ಕಿಲೋಮೀಟರ್ ಪಿಕಪ್ ಇದ್ರೆ ಹೋಗಿ ಮಾಡ್ಕೊಂಡು ಡ್ರಾಪ್ ಮಾಡ್ತಾರೆ. ಆ ಥರ ಸಿಚುವೇಶನ್ ಇದೆ, ಕಷ್ಟ ಇದೆಯಲ್ಲ, ಮಾಡ್ತಾ ಇದ್ದಾರೆ. ಹಂಗಾಗಿ ಇವಾಗ ಬೈಕ್ ಟ್ಯಾಕ್ಸಿ ಮರೆ ಹೋಗಲೇಬೇಕು ಕಸ್ಟಮರು. 10 ಅಲ್ಲ 50 ರೂಪಾಯಿ ಎಕ್ಸ್ಟ್ರಾ ಅದನ್ನು ಟಿಪ್ಸ್ ಹಾಕಿ ಹೋಗ್ಲೇಬೇಕು. ಯಾಕಂದರೆ ಆಫೀಸ್ಗೆ ಹೋಗಲೇಬೇಕು, ಮನೆಗೆ ಬರಲೇಬೇಕು, ಎಲ್ಲರೂ ಊರಿಗೆ ಹೋಗ್ಬೇಕಾದ್ರೆ ಎಮರ್ಜೆನ್ಸಿ ಓಡಾಡಲೇಬೇಕಲ್ಲ, ಮನೇಲಿ ಇದ್ರೆ ಆಗುತ್ತಾ? ಹಂಗಾದ್ರೆ ಆಗಲ್ಲ. ಹಂಗಾಗಿ ಕಸ್ಟಮರ್ಗೂ ಸ್ವಲ್ಪ ಇವಾಗ ಜೇಬಿಗೆ ಕತ್ತರಿ ಬೀಳ್ತಿದೆ ಅಂತ ಅರ್ಥ. ಯಾಕೆಂದರೆ ಮುಂಚೆಗೆ ಟೂ ಸೈಡ್ ಓಡಾಡ್ತಾ ಇದ್ರಲ್ಲ, ಆ ಅಮೌಂಟ್ ಇವಾಗ ಒಂದು ಸೈಡ್ ಕೊಡೋಂಗೆ ಆಗ್ಬಿಟ್ಟಿದೆ. ಮುಂಚೆ ಒಂದು 70 ರೂಪಾಯಿಗೆ ಅಪ್ ಆ್ಯಂಡ್ ಡೌನ್ ಆಫೀಸ್ಗೆ ಹೋಗಿ ಬಂದ್ಬಿಡ್ತಾ ಇದ್ರು ಒಂದು 2 ಕಿಲೋಮೀಟರ್ ಇದ್ರೆ. ಇವಾಗ ಬಟ್ ಹಂಗೆ ಆಗ್ತಾಯಿಲ್ಲ. 2 ಕಿಲೋಮೀಟರ್ ಇದ್ರೆ ಒಂದೇ ಸೈಡ್ಗೆ 70 ರೂಪಾಯಿ ಕೊಡಬೇಕು. ಹಿಂಗಾಗಿ ಕಸ್ಟಮರ್ಗಳು ಸ್ವಲ್ಪ ತೊಂದರೆ ಕಷ್ಟ ಆಗ್ತಾ ಇದೆ, ಟ್ರಾನ್ಸ್ಪೋರ್ಟ್ ಓಡಾಡೋದು ಕಷ್ಟ. ಬಟ್ ಇದು ಪರ್ಮನೆಂಟಾಗಿ ಏನಿರಲ್ಲ, ಟೆಂಪ್ರವರಿ, ತಾತ್ಕಾಲಿಕವಾಗಿ ಈ ಥರ ಕೊಟ್ಟಿರೋದ್ರಿಂದ ಸ್ವಲ್ಪ ಹುಡುಗರು ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ಈ ಟೈಮಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಬಿಡೋಣ. ಇದು ಯಾವಾಗಲೂ ಇದೇ ಥರ ಇರಲ್ಲ, ಪರ್ಮನೆಂಟ್ ಹಿಂಗಿರಲ್ಲ. ಇದು ಏನೋ ಸ್ವಲ್ಪ ದಿವಸ ಬಿಟ್ಟಿದ್ದಾನೆ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಸ್ವಲ್ಪ ಹುಡುಗರು ಮಾಡ್ತಾ ಇಲ್ಲ, ರೈಡರ್ಗಳು ಸಿಗ್ತಾ ಇಲ್ಲ ಕಸ್ಟಮರ್ಗಳಿಗೆ. ಹಂಗಾಗಿ ಡಿಮ್ಯಾಂಡ್ ಇರೋದ್ರಿಂದ ಸ್ವಲ್ಪ ಸರ್ಜ್ ಬರ್ತಾ ಇದೆ, ಬಿಟ್ಟರೆ ಬೇರೆ ರೀಸನ್ ಅಂತ ಏನಿಲ್ಲ. ಏನಾದ್ರೂ ಬೈಕ್ ಟ್ಯಾಕ್ಸಿ ಮಾಡೋಂಗಿಲ್ಲ. ವೈಟ್ ಬೋರ್ಡಲ್ಲಿ ಇಲ್ಲೀಗಲ್ಲು ಬ್ಯಾನ್ ಆಗಿದೆ ಕರ್ನಾಟಕದಲ್ಲಿ. ಗೊತ್ತಿದ್ರೂ ಮಾಡ್ತಾ ಇದ್ದಾರೆ ನಮ್ಮ ಹುಡುಗರು. ಇದಕ್ಕೆ ನಾವೇನು ಹೇಳೋಕ್ಕಾಗಲ್ಲ, ಅವ್ರವ್ರ ಇಷ್ಟ. ಅವ್ರೇನೇ ಪ್ರಾಬ್ಲಮ್ ಅಂದರೂ ಅವರೇ ಫೇಸ್ ಮಾಡಬೇಕಲ್ವಾ. ಹಾಗಾಗಿ ನಾವು ಮಾಡಿ ಅಂತಲೇ ಹೇಳಲ್ಲ, ಮಾಡಬೇಡಿ ಅಂತಲೇ ಹೇಳಲ್ಲ. ನಿಮಗೆ ಬಿಟ್ಟಿದ್ದು, ನಿಮ್ಮ ಇಷ್ಟ. ಮಾಡಿದ್ರೂ ದುಡ್ಡು ನಿಮಗೆ ಬರುತ್ತೆ, ಮಾಡಿಲ್ಲ ಅಂದ್ರೂ ನಿಮಗೆ ಲಾಸ್ ಆಗುತ್ತೆ. ಆಟೋ ಹಿಡಿದ್ರು ಫೈನು ನೀವೇ ಕಟ್ತೀರ, ನಾವೇನು ಕಟ್ಟಲ್ಲ. ಹಂಗಾಗಿ ನಾವು ಎಷ್ಟೆಷ್ಟೋ ವೀಡಿಯೋಗಳು ಹೇಳಿ ಸಾಕಾಯಿತು. ನೀವು ಸ್ಟಾಪ್ ಮಾಡೋದೇ ಇಲ್ಲ, ಮಾಡ್ತಾನೆ ಇದ್ದೀರಾ, ನಿಮ್ಮ ಇಷ್ಟ, ಏನೋ ಮಾಡ್ಕೊಳ್ಳಿ. ಒಟ್ಟಾರೆ ಆಫರ್ ಅಂತೂ ಚೆನ್ನಾಗಿ ಕೊಟ್ಟಿರೋದ್ರಿಂದ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ಬೇಕಾದ್ರೆ ಬೇರೆ ವೆಹಿಕಲಲ್ಲೂ ಬೇರೆ ಡಿಪಾರ್ಟ್ಮೆಂಟಲ್ಲಿ ಇಷ್ಟು ಸಂಪಾದನೆ ಆಗ್ತಿದ್ದಿಲ್ಲ ಗೊತ್ತಿಲ್ಲ. ಬೈಕ್ ಟ್ಯಾಕ್ಸಿಲ್ಲ ಅಂತ ಸಿಕ್ಕಾಬಟ್ಟೆ ಆಗ್ತಾ ಇದೆ. ಪಾರ್ಸಲ್ಗೆಲ್ಲ ಏನು ಎಕ್ಸ್ಟ್ರಾ ಬರ್ತಾ ಇಲ್ಲ, ಎಲ್ರಿಗೂ ಗೊತ್ತಿರೋ ವಿಚಾರನೆ. ಪಾರ್ಸಲ್ಗೆ ಏನಿದೆ ಅದೇ ಪ್ರೈಸೇ ಬರ್ತಾ ಇದೆ, 1 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇಲ್ಲ. ಅದೇನಾದ್ರು ಕಸ್ಟಮರ್ ಕಡೆಯಿಂದ ಏನಾದ್ರು ಟಿಪ್ಸ್ ಹಾಕಿದರೆ 10 ರೂಪಾಯಿ 20 ರೂಪಾಯಿ ಅಷ್ಟು ಬಿಟ್ಟರೆ ಕಂಪ್ನಿಯಿಂದ ಯಾವುದೇ ಥರ ಪಾರ್ಸಲ್ಗೆ ಇನ್ಕ್ರೀಸ್ ಮಾಡಿಲ್ಲ ಸರ್ಜ್ ಅಂತ. ಓನ್ಲಿ ಬೈಕ್ ಟ್ಯಾಕ್ಸಿ ಮಾತ್ರ ಸಿಕ್ಕಾಬಟ್ಟೆ ಇನ್ಕ್ರೀಸ್ ಮಾಡಿದ್ದಾನೆ. ಒಂದೊಂದಕ್ಕೆ ನೋಡ್ತೀವಿ 100 ರೂಪೀಸ್ 150 ರೂಪೀಸ್ವರೆಗೂ ಎಕ್ಸ್ಟ್ರಾ ಬರ್ತಾ ಇದೆ. ಹೆಂಗೆ ಇಷ್ಟ ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾ ಇದ್ದಾರೆ ಕಸ್ಟಮರು, ಹೆಂಗೆ ಓಡಾಡ್ತಾ ಇದ್ದಾರೆ ನಮಗೆ ಅರ್ಥ ಆಗ್ತಾ ಇಲ್ಲ. 150 ರೂಪಾಯಿ ಆರ್ಡ್ರ್ ಇದ್ರೆ 100 ರೂಪಾಯಿ ಟಿಪ್ಸೇ ಬರ್ತಾ ಇರ್ತದೆ. ಅದಕ್ಕೆ ಟಿಪ್ಸ್ಗೆ ಅದಕ್ಕಿಂತ ಸರ್ಜು ಇವರೇ ಆ್ಯಡ್ ಮಾಡ್ತಾರೆ. ಅದಕ್ಕೊಂದು 10-20 ಕಸ್ಟಮರ್ ಟಿಪ್ಸ್ ಹಾಕಿರ್ತಾರೆ. ಇಷ್ಟು ಕೊಟ್ಟರು ರೈಡರ್ಗಳು ಸಿಗ್ತಾ ಇಲ್ಲ. ಕೆಲವೊಂದು ಏರಿಯಾಗಳಲ್ಲಿ ಡಿಮ್ಯಾಂಡ್ ಇರ್ತಕ್ಕಂಥ ಏರಿಯಾದಲ್ಲಿ, ಈ ಬೆಳ್ಳಂದೂರು, ಮಾರತ್ತಹಳ್ಳಿ, ಮಾರ್ಕೆಟ್ ಸರೌಂಡಿಂಗ್ ಇಲ್ಲೆಲ್ಲ ನೋಡ್ತೀವಲ್ಲ, ಸಿಕ್ಕಾಬಟ್ಟೆ ಸರ್ಜ್ ಬರುತ್ತೆ. ಆದ್ರೂ ಆ ರೈಡರ್ಗಳು ಆರ್ಡ್ರ್ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಯಾಕೆಂದರೆ ಲಾಂಗ್ ಆರ್ಡ್ರ್ ಅಂದಾಗ ಎತ್ತೋಕೆ ನೋಡ್ತಾರೆ. ಬರೀ 60 ರೂಪಾಯಿ 70 ರೂಪಾಯಿ ಅಷ್ಟೇ ಆರ್ಡ್ರ್ಗಳು ಪಿಕಪ್ ಡ್ರಾಪ್ ಆಗ್ತಾ ಇರೋದು. 100 ರೂಪಾಯಿ 150 ರೂಪಾಯಿ ಮೇಲೆ ಬಂದರೆ ಆರ್ಡ್ರ್ಗಳು ಪಿಕಪ್ಪೇ ಆಗ್ತಾ ಇಲ್ಲ. ನಾವು ಸುಮಾರು ನೋಡ್ತಾ ಇದ್ದೀವಿ. ಈ ಟ್ರಾಫಿಕಲ್ಲಿ ಯಾಕೆ ಅಷ್ಟು ದೂರ ಹೋಗಬೇಕು? ಒಂದು ಆರ್ಡ್ರಿಗೆ 150 ರೂಪಾಯಿ 200 ರೂಪಾಯಿ ತೊಗೊಂಡೋಗೋದಕ್ಕೆ 1.5 ಅವರ್ 2 ಅವರ್ ಆಗುತ್ತೆ. ಇಲ್ಲಿ 60-70 ರೂಪಾಯಿ ನಾವು 5 ನಿಮಿಷಕ್ಕೆ ಒಂದೊಂದಂದ್ರೆ 1 ಅವರ್ಗೆ 5ರಿಂದ 6 ಆರ್ಡ್ರ್ ಹೊಡಿಬೋದು. ಅವರಿಗೆ 300 ರೂಪಾಯಿ ಇಲ್ಲೇ ಆಗುತ್ತಲ್ಲ ಅಂತ ಎಲ್ಲ ಹುಡುಗರಿಗೆ ಗೊತ್ತಾಗ್ಬಿಡ್ತೀವಿ ಇವಾಗ ಯಾವ ಥರ ಬೈಕ್ ಟ್ಯಾಕ್ಸಿ ಮಾಡಬೇಕು. ಲೋಕಲ್ ಆರ್ಡ್ರ್ ಮಾಡಿದ್ರೆ ಯಾವ ಥರ ಅರ್ನಿಂಗ್ಸ್ ಆಗುತ್ತೆ, ಲಾಂಗ್ ಮಾಡಿದ್ರೆ ಹೆಂಗಾಗುತ್ತೆ ಎಲ್ಲ ನೋಡ್ಕೊಂಬಿಟ್ಟಿದ್ದಾರೆ. ಹಂಗಾಗಿ ಲೋಕಲ್ ಆರ್ಡ್ರ್ ಅಂತಲೂ ಒಂದೇ ಒಂದು ಆರ್ಡ್ರ್ ಕ್ಯಾನ್ಸಲ್ ಆಗ್ತಾ ಇಲ್ಲ, ಎಲ್ಲ ಪಿಕಪ್ ಡ್ರಾಪ್ ಆಗ್ತಾ ಇದ್ದಾರೆ. ಲಾಂಗ್ ಆರ್ಡ್ರ್ ಮಾತ್ರನೇ ಸ್ವಲ್ಪ ಟೈಮ್ ವೆಯ್ಟಿಂಗ್ ಟೈಮ್ ಲಾಂಗ್ ಆದಮೇಲೆ ಯಾರೋ ಒಬ್ರು ರೈಡರ್ ಅಕ್ಸೆಪ್ಟ್ ಮಾಡ್ಕೊತಾರೆ ಲೇಟಾಗಿ. ಏನಾರು ಆ ಕಡೆ ಮನೆ ಕಡೆ ಹೋಗೋರು ಇದ್ರೆ ಮಾತ್ರ. ಅದು ಬಿಟ್ಟರೆ ಆಲ್ಮೋಸ್ಟ್ ಲಾಂಗ್ ಆರ್ಡ್ರ್ಗಳಿಗೆ ಬೇಗ ರೈಡರ್ಗಳು ಸಿಗ್ತಾ ಇಲ್ಲ ಕಸ್ಟಮರ್ಗೆ. ಇನ್ನೂ ಕಷ್ಟ ಆಗ್ತಾ ಇದೆ ಲಾಂಗ್ ಹೋಗೋರಿಗೆ. ಬಟ್ ಹತ್ತತ್ರ ಓಡಾಡೋರಿಗೆಲ್ಲ ಏನು ತೊಂದರೆ ಇಲ್ಲ, ರೈಡರ್ ಸಿಗ್ತಾ ಇದ್ದಾರೆ ಇಮಿಡಿಯೇಟಾಗಿ. ಒಳ್ಳೆ ಸಂಪಾದನೆ ಅಂತೂ ರೈಡರ್ಗಂತೂ ಹಬ್ಬ ಅಂದರೆ ಹಬ್ಬ, ಫುಲ್ ಹಬ್ಬ ಮಾಡ್ತಾಯಿದ್ದಾರೆ. ಈ ಥರ ಹೇಳಿಲ್ವಾ, ಈ ಅರ್ನಿಂಗ್ಸ್ ನಾವು ರಾಪಿಡೋ ಬೈಕ್ ಟ್ಯಾಕ್ಸಿ ಹಿಸ್ಟ್ರಿಲೇ ನೋಡಿದ್ದಲ್ಲ.
ಫಸ್ಟ್ ಟೈಮ್ ಈ ಥರ ನೋಡ್ತಾ ಇದ್ದೀವಿ. ಹಂಗಾಗಿ ಸಿಕ್ಕಾಬಟ್ಟೆ ಅಮೌಂಟು ನಾವಂತೂ ಮಾಡೋಕ್ಕೂ ಹೋಗ್ತಾ ಇಲ್ಲ. ಎಷ್ಟೇ ಕೊಟ್ಟರು ಸರಿ ದುಡ್ಡಿಗೆ ಆಸೆ ಬಿದ್ದು ನಾವಂತೂ ಮಾಡೋಕ್ಕೆ ಹೋಗಲ್ಲ, ರಿಸ್ಕು ತಗೊಳಕ್ಕೆ ಹೋಗಲ್ಲ, ಪ್ರಮೋಷನ್ನು ಮಾಡೋಕ್ಕೆ ಹೋಗಲ್ಲ. ಮಾಡಿ ಅಂತ ಎಲ್ಲ ನಿಮಗೆ ಬಿಟ್ಬಿಟ್ಟಿದ್ದೀವಿ. ಹಾಗಾಗಿ ಸುಮ್ಮನೆ ಯಾಕೆ ಅನ್ನೆಸರಿ ರಿಸ್ಕ್ನ ನಮ್ಮ ಮೈ ಮೇಲೆ ಹೇಳ್ಕೋಬೇಕಲ್ವಾ? ಮಾಡೋಕ್ಕೆ ಹೋಗಿ ಎಲ್ಲ ನಮ್ಮ ಗ್ರಾಚಾರ ಕೆಟ್ಟಾಗ ಯಾವುದೋ 1-2 ಆರ್ಡ್ರ್ ಮಾಡೋಕ್ಕೆ ಹೋಗಿ ಹಿಡಿದು ಆರ್ ಟಿ ಓದವರು ಫೈನ್ ಕಟ್ಟೋದು ಬೇಡ, ಗಾಡಿ ಸೀಸ್ ಆಗೋದು ಬೇಡ. ಆದಷ್ಟಾಗಲಿ ಪಾರ್ಸಲ್ ಮಾಡ್ಕೊತೀವಿ, ಇಲ್ಲ ಬೇರೆ ಯಾವ್ದಾರು ನಮ್ಮ ಪರ್ಸ್ನಲ್ ಕಸ್ಟಮರ್ ಇರ್ತವೆ, ಪೋರ್ಟರ್ ಇದೆ, ಅಂಕಲ್ ಡೆಲಿವರಿ ಇದೆ, ಕಮರ್ಷಿಯಲ್ ಮೆಟೀರಿಯಲ್ ಮಾಡ್ಕೊಂಡ್ರೆ ಸಾಕು. ಬಿಗ್ ಟ್ಯಾಕ್ಸಿ ಅಂತಲೂ ಅವು ಸಂಪೂರ್ಣವಾಗಿ ಗ್ರೀನ್ ಸಿಗ್ನಲ್ ಸಿಗೋವರೆಗೂ ಏನು ಸುಪ್ರೀಂ ಕೋರ್ಟಿಂದವ ಮಾಡಿ ಅಂತವ ನಾವಂತೂ ಅಲ್ಲಿವರೆಗೂ ಮಾಡೋಕ್ಕೆ ಹೋಗಲ್ಲ. ಅಲ್ಲಿಂದ ಬಂದ್ರೂ ಎಲ್ಲ ಬಟ್ ಕನ್ವರ್ಟ್ ಮಾಡ್ಕೊಂಡು ಮಾಡಿ ಅಂದ್ರೂ ನಾವು ಮಾಡಲ್ಲ. ಬೈಕ್ ಟ್ಯಾಕ್ಸಿ ಸವಾಸ ಬೇಡ. ಯಾವಾಗಿದ್ರೂ ಕಿರಿಕಿರಿ ಹೊಟ್ಟೆ ಉರಿ ಜನಗಳು ಅಸೂಯೆ ಪಟ್ಕೊತಾರೆ, ಮಾಡೋರು ಕಂಡ್ರೂ ಆಗಲ್ಲ, ಮಾಡೋಕ್ಕೂ ಅವರು ಬಿಡಲ್ಲ, ಮಾಡೋದು ಇಲ್ಲ. ಹಂಗಾಗಿ ಬೈಕ್ ಟ್ಯಾಕ್ಸಿ ಸವಾಸನೇ ಬೇಡ. ಅದಕ್ಕೋಸ್ಕರ ಸಾಕು ಬೇರೆಯವ್ರು ಮಾಡ್ಕೊಂಡ್ರು ಏನು ಉತ್ಕೊಂಡು ಹೋಗಲ್ಲ. ಸತ್ತಾಗ ಎಷ್ಟೇ ಸಂಪಾದನೆ ಮಾಡಿದ್ರು ಬಿಟ್ಟೇ ಹೋಗೋದಲ್ವಾ? ಎಷ್ಟಿದ್ರೇನು ಖುಷಿಯಾಗಿ ನೆಮ್ಮದಿಯಾಗಿರ್ಬೇಕು. ಇರೋ ತನಕ ಸ್ವಲ್ಪ ದಿವಸನೇ ಬದುಕೋದು, ಇಲ್ಲ 1000 ವರ್ಷ ಯಾರೂ ಬದುಕಲ್ಲ. ಹಂಗಾಗಿ ಸುಮ್ಮನೆ ಹೊಟ್ಟೆ ಉರಿ ಅಸೂಯೆ ಯಾಕೆ ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ, ಈ ಥರ ಆಗ್ಬಿಟ್ಟಿದೆ ಬೆಂಗಳೂರು ಜೀವನ. ಕಮೆಂಟ್ ಬಾಕ್ಸಲ್ಲಂತೂ ನೋಡಿ ಸಾಕಾಗುತ್ತೆ. ಅದೇನು ಅಂತಲೇ ಗೊತ್ತಿಲ್ಲ, ಆ ವಿಡಿಯೋನೂ ಅರ್ಥ ಮಾಡ್ಕೊಳಲ್ಲ, ಏನಿಲ್ಲ, ಬಂದು ಬಾಯಿ ಬಂದಾಗ ಕಮೆಂಟ್ಸ್ಗಳು ಆಗ್ತಾ ಇರ್ತಾರೆ. ಅವ್ರ ಮನಸ್ಥಿತಿ ಯಾವ ಥರ ಆಗೋಗ್ಬಿಟ್ಟಿದೆ ಅಂದರೆ, ಬೈಕ್ ಟ್ಯಾಕ್ಸಿಯವರು ಎಲ್ಲ ಕೆಟ್ಟವರು, ಆಟೋದವ್ರು ಏನೇ ಮಾಡಿದ್ರು ಎಲ್ಲ ಒಳ್ಳೆಯವರು, ಆ ಥರ ಮನಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಅವರು. ನಾವೇನು ಇರೋದನ್ನ ತೋರಿಸಿ ಹೇಳ್ತೀವಿ, ಲಗೇಜ್ ಹೊಡಿತಿದಾರಪ್ಪ, ಇದು ಹೊಡೆಯೋದು ತಪ್ಪಲ್ವ ಅಂತ ಅದನ್ನ ಹೇಳಿದ್ರೆ ಅದಕ್ಕೂ ಕಮೆಂಟ್ಸ್ ನೆಗೆಟಿವ್ ಆಗಿ ಹಾಕ್ತಾರೆ. ಅಲ್ಲ ಗುರು, ತಪ್ಪು ಮಾಡಿದ್ದೀರಾ, ತಪ್ಪನ್ನ ತೋರಿಸೋದು ಇಲ್ವಾ? ತೋರಿಸಿದ್ಕಿಂತ ನೆಗೆಟಿವ್ ಕಮೆಂಟ್ಸ್. ಅದಕ್ಕೆ ನೀವು ಅವ್ರಿಗೆ ಉಗ್ಗಿಬೇಕು. ಈ ಥರ ಕೆಲಸ ನೀವು ಮಾಡಬೇಡ್ರಯ್ಯ, ನಿಮ್ಮಿಂದವ ಆಟೋ ಡಿಪಾರ್ಟ್ಮೆಂಟಿಗೆ ಕೆಟ್ಟ ಹೆಸರು ಬರ್ತಾ ಇದೆ, ನೀವು ಮಾಡೋ ಯಾರೋ ಒಬ್ರಿಬ್ರು ಮಾಡೋದ್ರಿಂದವ ಅಂತ ನೀವು ಅವರಿಗೆ ಹೇಳ್ಬೇಕು ಬುದ್ಧಿನ. ಅದನ್ನ ಹೇಳೋದು ಬಿಟ್ಬಿಟ್ಟು ವಿಡಿಯೋ ಮಾಡಿ ತೋರಿಸಿದವ್ರಿಗೆ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾರೆ. ಇಂಥ ಜನಗಳು ನಮ್ಮ ಮನಸ್ಥಿತಿ ಇರೋ ಇವರು ಏನು ಮಾಡೋದು ಹೇಳಿ? ಹಾಗಾಗಿ ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಬುದ್ಧಿ ಅಂತೂ ಬರಲ್ಲ, ಚೇಂಜು ಆಗಲ್ಲ. ಏನಾದ್ರು ಮಾಡ್ಕೊಂಡು ಹಾಳಾಗೋಲಿ ಅಂತ ನಾವು ಬಿಟ್ಬಿಟ್ಟಿದ್ದೀವಿ. ನಾವು ಇರೋದು ತೋರಿಸ್ತೀವಿ, ಹೇಳ್ತೀವಿ, ರಿಯಲ್ ಫ್ಯಾಕ್ಟು. ಇಲ್ಲೇನು ನಾವು ಯಾವ ಬೈಕ್ ಟ್ಯಾಕ್ಸಿ ಪರ, ಆಟೋ ವಿರೋಧ ಯಾವುದೂ ಇಲ್ಲ, ನ್ಯಾಯದ ಪರ. ಎಲ್ಲೇ ತಪ್ಪಾಗಲಿ ಅದನ್ನು ತೋರಿಸ್ತೀವಿ, ಧ್ವನಿ ಎತ್ತಿ ಮಾತಾಡ್ತೀವಿ ಅಷ್ಟೇ. ಅದು ಮಾತಾಡೋ ರೈಟ್ಸ್ ಎಲ್ಲರಿಗೂ ಇದೆ, ಆಯಿತಾ? ಯಾರೇ ತಪ್ಪು ಮಾಡಿದ್ರು ಮಾತಾಡ್ತಕ್ಕಂಥ ರೈಟ್ಸ್ ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಇದೆ. ಅದಕ್ಕೆ ಯಾರೋ ಒಬ್ಬ ಕಮೆಂಟ್ ಬಾಕ್ಸಲ್ಲಿ ಕೂಡ ಇವತ್ತು ಹಾಕಿದ್ರು, ನಾವು ಏನಾರು ಮಾಡ್ಕೊತೀವಿ ಆಟೋದಲ್ಲಿ, ಲಗೇಜ್ ಯಾರು ಹೊಡಿತೀವಿ, ಹಂಗೆ ಹೊಡಿತೀವಿ, ಅದನ್ನು ಕೇಳಕ್ಕೆ ನೀನು ಯಾರು, ನಿನಗೇನು ರೈಟ್ಸ್ ಇದೆ ಅಂತವ? ನಾವು ಕೇಳ್ತೀವಲ್ಲ, ಬೈಕ್ ಟ್ಯಾಕ್ಸಿ ಮಾಡ್ತಾರೆ, ನೀವು ಅದನ್ನು ಕೇಳೋಕ್ಕೆ ನಿಮಗೇನು ರೈಟ್ಸ್ ಇದೆ? ನೀವ್ಯಾರು? ನೀವೇನು ಆರ್ ಟಿ ಒ ಅಧಿಕಾರಿನ, ಸುಪ್ರೀಂ ಕೋರ್ಟು ಜಡ್ಜಾ? ಇಲ್ಲ ತಾನೆ. ನೀವು ಒಬ್ಬರು ಪಬ್ಲಿಕ್ ಸರ್ವೆಂಟು, ನಿಮ್ಮ ಕೆಲಸ ನೀವು ಮಾಡ್ಕೊಂಡ್ರೆ ನಾವ್ಯಾಕೆ ಕೇಳ್ತಾ ಇದ್ದೋ? ನೀವು ಮಾತ್ರ ಎಲ್ಲ ಥರ ಕೇಳ್ಬೋದು, ಕ್ವಶನ್ ಮಾಡ್ಬೋದು, ರೈಟ್ಸ್ ಇದೆ. ಅದೇ ಒಬ್ರು ಬೈಕ್ ಟ್ಯಾಕ್ಸಿ ರೈಡರು ನೀವೇನಾದ್ರು ಮಾಡಿದಾಗ ಕೇಳೋ ರೈಟ್ಸ್ ಇಲ್ಲ ಅಂದರೆ ಹೆಂಗೆ? ನಿಮಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯನಾ? ನ್ಯಾಯ ಅಂದಮೇಲೆ ಒಂದೇ, ದೇಶಕ್ಕೆ ಒಂದೇ ಕಾನೂನು, ಒಂದೇ ನ್ಯಾಯ ಇರಬೇಕು. ಹಂಗಾಗಿ ಇಲ್ಲಿ ಯಾರು ಬೇಕಾದ್ರೂ ತಪ್ಪು ಮಾಡಿದ್ರೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ಇದು ಪ್ರಜಾಪ್ರಭುತ್ವ ದೇಶ. ಹಂಗಾಗಿ ಇಲ್ಲಿ ಯಾರು ಏನು ಕ್ವಶನ್ ಮಾಡೋ ಅಧಿಕಾರ ಇಲ್ಲ. ನೀನು ಹೆಂಗೆ ನಮ್ಮನ್ನ ಯಾಕೆ ಕೇಳ್ತೀಯಾ, ಅದ್ರ ಬಗ್ಗೆ ಯಾಕೆ ಮಾತಾಡ್ತೀಯ ಅಂತ. ಹಂಗಾಗಿ ಇರೋದನ್ನ ಇದ್ದಂಗೆ ತೋರಿಸಿ ಹೇಳೋದು ಅಷ್ಟೇ. ಅದ್ರ ಬಿಟ್ಟು ನಾವೇನು ಇಲ್ಲದೇ ಇರೋದಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಮಾತಾಡೋಲ್ಲ. ಏನೋ ಅದನ್ನು ಕಂಡ್ರೆ ಕೆಲವರಿಗೆ ಹೊಟ್ಟೆ ಉರ್ಕೋಗುತ್ತೆ. ಹುರ್ಕೊಂಡ್ಲಿ ಏನು ಮಾಡೋಕ್ಕಾಗಲ್ಲ. ಹುರ್ಕೊಂಡು ಎಷ್ಟು ಹುರ್ಕೊಂತಾರೆ ಹುರ್ಕೊಳ್ಳಿ. ಒಟ್ಟಲ್ಲಿ ಈಗಂತೂ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಹಬ್ಬ ಮಾಡ್ತಾಯಿರೋ ಇದನ್ನ ನೋಡಿ ಇನ್ನೂ ಹುರ್ಕೊಂತವ್ರೆ. ತಡೆಯೋಕೆ ಆಗ್ತಾಯಿಲ್ಲ, ಹಿಡಿದು ಕೇಳೋಕ್ಕೂ ಆಗ್ತಾಯಿಲ್ಲ, ಆರ್ ಟಿ ಒದವ್ರಿಗೆ ಹಿಡ್ಕೊಡೋಕ್ಕೂ ಆಗ್ತಾಯಿಲ್ಲ. ಯಾಕೆಂದರೆ ಆ ಅಧಿಕಾರ ಅವ್ರ ಹತ್ರ ಇಲ್ಲ. ಹಂಗಾಗಿ ಇವಾಗ ನೋಡಿ ಹೊಟ್ಟೆ ಹೊರ್ಕೊಂತಾರೆ ರೈಡರ್ಸ್ಗಳಂತೂ. ಇನ್ನೂ ಮಾಡಿ ಇವನು ಪ್ರಮೋಷನ್ ವೀಡಿಯೋಗಳು ಬೇರೆ ತೋರಿಸ್ತಾನೆ. ಬೈಕ್ ಟ್ಯಾಕ್ಸಿ ಇತ್ತು, ಅಷ್ಟು ಅರ್ನಿಂಗ್ಸ್ ಮಾಡ್ತಿದ್ವಿ, ಇಷ್ಟು ಅರ್ನಿಂಗ್ಸ್ ಮಾಡ್ತಿದ್ವಿ ಅಂತ ಕೆಲವ್ರ ಹತ್ರ ಪ್ರಮೋಷನ್ ಬೇರೆ ಮಾಡಿಸಾಕ್ತಾ ಇದ್ದಾನೆ. 24,000 ಮಾಡಿದೆ ಈ ವಾರ, 23,000 ಮಾಡಿದೆ. ಬನ್ನಿ ರೈಡರ್ಗಳು ಯಾರೆಲ್ಲ ಸ್ಟಾಪ್ ಮಾಡಿದರೆ, ಯಾವ ಬೈಕು ಸೀಸ್ ಆಗ್ತಾ ಇಲ್ಲ, ಎಲ್ಲ ಮಾಡಿ ಬನ್ನಿ, 50% ಚಾರ್ಜ್ ಎಕ್ಸ್ಟ್ರಾ ಕೊಡ್ತಾಯಿದ್ದೀವಿ ಅಂತ ಬೇರೆ ವೀಡಿಯೋಗಳು ಮಾಡಿ ಹಾಕಿ ಇವಾಗ ಬೈಕ್ ಟ್ಯಾಕ್ಸಿನೂ ಅಧ್ವಾನ ಮಾಡ್ತಾ ಇದ್ದಾನೆ. ನಾಳೆ ದಿನ ಏನಾಗುತ್ತೋ ಏನು ಕಥೆನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲ ಹೋಗಿರೋರೆಲ್ಲ ವಾಪಸ್ ಬರ್ತಾರೆ, ಕಂಪ್ನಿಗೆ ಹೋಗೋರೆಲ್ಲ ಕೆಲಸ ಬಿಟ್ಟು ಬರಬೇಕಾಗುತ್ತೆ ಬೈಕ್ ಟ್ಯಾಕ್ಸಿ. ಇವ್ರು ಹೇಳ್ತಾರೆ ನೋಡಿ ಸಂಪಾದನೆ ಹಿಂಗೆ ಆಗ್ತೈತೆ ಅಂತವ. ಏನಪ್ಪ 24,000 ಒಂದು ವಾರಕ್ಕೆ ಮಾಡ್ತೀರ, ನಾವು ತಿಂಗಳೆಲ್ಲ ಮಾಡಿದ್ರು 15,000 ರೂಪಾಯಿ ಮಾಡಬೇಕು ಕಂಪ್ನಿಲಿ. ನಡೀರಿ ನಾವು ಬೈಕ್ ಟ್ಯಾಕ್ಸಿ ಮಾಡೋಣ ಅನ್ನೋ ಲೆವೆಲ್ಗೆ ಬಂದ್ಬಿಡುತ್ತೆ ಮುಂದಿನ ದಿನಗಳಲ್ಲಿ. ಏನಾಗುತ್ತೋ ಎಲ್ಲಿಗೆ ಹೋಗ್ಬಿಟ್ಟುತ್ತೋ ನಮಗಂತೂ ಗೊತ್ತಿಲ್ಲ ಬೈಕ್ ಟ್ಯಾಕ್ಸಿ ಕತೆ. ಸದ್ಯಕ್ಕಂತೂ ಇರೋದೆಷ್ಟು ದಿವಸ ಹಬ್ಬ ಮಾಡ್ತಾ ಇರೋ ಹುಡುಗರು ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ. ಅದ್ರ ಬಗ್ಗೆ ನಾವೇನು ಮಾತಾಡಲ್ಲ. ಅವ್ರವ್ರ ಇಷ್ಟ, ಅವ್ರವ್ರ ಕಷ್ಟನೋ ಸುಖನೋ ಅವರೇ ಅನುಭವಿಸ್ಬೇಕಲ್ವಾ, ನಮಗೇನಿಲ್ಲ. ಒಟ್ಟಲ್ಲಿ ಇರೋದು ತೋರಿಸ್ತೀವಿ, ಈ ಥರ ಇದೆ ಅಂತ ಪ್ರೆಸೆಂಟ್ ಸಿಚುವೇಶನ್ ಹೇಳ್ತೀವಿ ಅಷ್ಟೇ. ನಮ್ಮ ಕೆಲಸ ಇದೇನೆ, ನಮಗೆ ಗೊತ್ತಿರೋದ ತಿಳಿಸ್ಕೊಡ್ತೀವಿ ರೈಡರ್ಗಳಿಗೆ. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.